ನಮಸ್ಕಾರ ಗೆಳೆಯರೇ, ಫೈನಲಿ ರಷ್ಯಾ ಭಾರತಕ್ಕೆ ಒಂದು ವಿಷಯ ಸ್ಪಷ್ಟಪಡಿಸಿದೆ ಹಾಗೂ ಭಾರತಕ್ಕೆ MUMT ಅಂದರೆ ಮ್ಯಾನಡ ಅನ್ಮ್ಯಾನಡ ಟೀಮಿಂಗ್ ತಂತ್ರಜ್ಞಾನಕ್ಕಿಂತ ಹೆಚ್ಚಿನದನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿದೆ. ಯಾಕಂದ್ರೆ ರಷ್ಯಾದಲ್ಲಿಯೇ ಈ MUMTಗಿಂತ ಮೇಲಿನ ತಂತ್ರಜ್ಞಾನ ಲಭ್ಯವಿಲ್ಲ. ಹಾಗಾಗಿ ಈಗ ಭಾರತವು ತನಗೆ ಏನು ಬೇಕು ಅನ್ನೋದನ್ನ ನಿರ್ಧರಿಸಬೇಕು. ಗೆಳೆಯರೇ, ಈ ಸಂಪೂರ್ಣ ಸುದ್ದಿಯನ್ನು ಚರ್ಚಿಸುವ ಮೊದಲು ನಿಮಗೆ ಒಂದು ಆಘಾತಕಾರಿ ಮಾಹಿತಿಯ ಬಗ್ಗೆ ಹೇಳುವುದಾದರೆ, ಸ್ವತಃ ರಷ್ಯಾದ ಥಿಂಕ್ ಟ್ಯಾಂಕ್ಸ್ ಭಾರತವು ಪ್ರಸ್ತುತ ರಷ್ಯಾದ ತಂತ್ರಜ್ಞಾನದ ಲಾಭ ಪಡೆಯುವಲ್ಲಿ ವಿಫಲವಾಗಿದೆ ಅನ್ನೋದನ್ನ ಹೇಳಿಕೊಂಡಿವೆ. ರಷ್ಯಾದ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ರಿಸರ್ಚ್ ತನ್ನ ವರದಿಯಲ್ಲಿ ಚೀನಾ ಪ್ರಸ್ತುತ ರಷ್ಯಾದ ತಂತ್ರಜ್ಞಾನದ ಲಾಭ ಪಡೆಯುವಲ್ಲಿ ಮುಂದಿದೆ ಅಂತ ಹೇಳಿಕೊಂಡಿದೆ. ಕಳೆದ 3 ವರ್ಷಗಳಲ್ಲಿ ಅಂದರೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿಕೊಂಡಾಗಿನಿಂದ ಈ ಚೀನಾ ರಷ್ಯಾದೊಂದಿಗೆ ಹಲವು ತಾಂತ್ರಿಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಯುದ್ಧದಂತ ಪರಿಸ್ಥಿತಿಯಲ್ಲಿ ಚೀನಾದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದು ರಷ್ಯಾಗೆ ಅನಿವಾರ್ಯವಾಗಿದ್ದರೂ ಇಂತಹ ತಾಂತ್ರಿಕ ಒಪ್ಪಂದಗಳಿಂದ ಚೀನಾಗೆ ದೊಡ್ಡ ಲಾಭ ದೊರೆತಿದೆ. ಆದರೆ ಇಲ್ಲಿ ಭಾರತ ಮಾತ್ರ ಅನೇಕ ದೋಣಿಗಳಲ್ಲಿ ಪ್ರಯಾಣಿಸುತ್ತಿದೆ. ರಷ್ಯಾ ಮತ್ತು ಭಾರತದ ನಡುವೆ ಯಾವುದೇ ಗೇಮ್ ಚೇಂಜರ್ ಒಪ್ಪಂದವಾಗಿಲ್ಲ. ಇದರಿಂದ ಭಾರತಕ್ಕೆ ಜೆಟ್ ಇಂಜಿನ್ ತಯಾರಿಕೆ, ಫೈಟರ್ ಜೆಟ್ಗಳ ತಯಾರಿಕೆ ಅಥವಾ ಸಬ್ಮರೀನ್ಗಳ ನಿರ್ಮಾಣದಲ್ಲಿ ಯಾವುದೇ ಪ್ರಯೋಜನ ದೊರೆತಿಲ್ಲ. ಇಲ್ಲಿವರೆಗೆ ಭಾರತಕ್ಕೆ ಯಾವುದೇ ಜೆಟ್ ಇಂಜಿನ್ ತಂತ್ರಜ್ಞಾನವಾಗಲಿ ಅಥವಾ ಫೈಟರ್ ಜೆಟ್ಗಳ TOT ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಆಗಲಿ ಸಿಕ್ಕಿಲ್ಲ. ಆದಾಗ್ಯೂ ಈ ಸುದ್ದಿಗಳ ನಡುವೆ ಮತ್ತೊಂದು ವಿಷಯ ಬಹಿರಂಗಗೊಂಡಿದೆ. ಅದು ಏನಂದ್ರೆ, ಈಗ ರಷ್ಯಾವು ಭಾರತಕ್ಕೆ ಸುಖೋಯ್ 57 ಜೊತೆಗೆ ಓಕೋಟ್ನಿಕ್ ಬಿ ನಂತಹ MUT ಮ್ಯಾನಡ ಅನ್ಮ್ಯಾನಡ ಟೀಮಿಂಗ್ ತಂತ್ರಜ್ಞಾನವನ್ನು ಕೂಡ ಕೊಡುವುದಕ್ಕಾಗಿ ಪ್ರಸ್ತಾಪಿಸಿದೆ. ಹಾಗೂ ಇದು ಪ್ರಸ್ತುತ ಭಾರತಕ್ಕೆ ರಷ್ಯಾದಿಂದ ಬಂದಿರುವ ಅತಿ ದೊಡ್ಡ ಪ್ರಸ್ತಾಪವಾಗಿದೆ. ಯಾಕಂದ್ರೆ ರಷ್ಯಾ ಕೂಡ ಇನ್ನು ಓಕೋಟ್ನಿಕ್ ಬಿಗಿಂತ ದೊಡ್ಡ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿಲ್ಲ. ಹೀಗಾಗಿ ರಷ್ಯಾ ಈಗ ತನ್ನ ಅತ್ಯುನ್ನತ ತಂತ್ರಜ್ಞಾನವನ್ನು ಕೂಡ ಕೊಡುವುದಾಗಿ ಮುಂದಾಗಿದೆ. ಆದರೆ ರಷ್ಯಾದ ಥಿಂಕ್ ಟ್ಯಾಂಕು ರಷ್ಯಾ ಭಾರತಕ್ಕೆ ತನ್ನ ಎಲ್ಲ ಆಯ್ಕೆಗಳನ್ನು ನೀಡಿದೆ. ಆದರೆ ಭಾರತವು ರಷ್ಯಾದ ತಂತ್ರಜ್ಞಾನದ ಲಾಭ ಪಡೆಯುವಲ್ಲಿ ಹಿಂದುಳಿದಿದೆ ಅಂತ ಹೇಳಿಕೊಂಡಿವೆ. ಈ ಯುರೋಪ್ ಅಥವಾ ಅಮೆರಿಕ ಇಲ್ಲಿಯವರೆಗೆ ಭಾರತಕ್ಕೆ ಯಾವುದೇ ಜೆಟ್ ಇಂಜಿನ್ ತಂತ್ರಜ್ಞಾನವನ್ನು ಕೊಟ್ಟಿಲ್ಲ. ಆದರೆ ಭಾರತವು ರಷ್ಯಾದೊಂದಿಗೆ ಜೆಟ್ ಇಂಜಿನ್ ಕ್ಷೇತ್ರದಲ್ಲಿ ಸಹಕಾರವನ್ನು ಮುಂದುವರಿಸಿದರೆ ಇವತ್ತಿಗೆ ಭಾರತ ತನ್ನದೇ ಆದ ಜೆಟ್ ಇಂಜಿನ್ ತಯಾರಿಸುವಲ್ಲಿ ಯಶಸ್ವಿ ಆಗ್ತಾ ಇತ್ತು ಅನ್ನೋದನ್ನ ರಷ್ಯಾದ ಎಕ್ಸ್ಪರ್ಟ್ಸ್ ಅವರು ಹೇಳಿದ್ದಾರೆ. ಈ ಸುಖೋಯ್ 57 ಸಹಕಾರವು ಭಾರತಕ್ಕೆ ಫೈಟರ್ ಜೆಟ್ ಕ್ಷೇತ್ರದಲ್ಲಿ ಬೂಸ್ಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಅಂತ ರಷ್ಯಾದ ಎಕ್ಸ್ಪರ್ಟ್ ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಭಾರತದ ಪ್ರಸ್ತುತ ಅವಶ್ಯಕತೆಗಳನ್ನು ಪೂರೈಸುವುದಲ್ಲದೆ ಭಾರತವು ತನ್ನ ಭವಿಷ್ಯದ ಫೈಟರ್ ಜೆಟ್ಗಳಿಗಾಗಿ ಬಹಳ ದೊಡ್ಡ ಸಹಕಾರವನ್ನ ಪಡೆಯಲಿದೆ. ಹಾಗೆಯೇ ರಷ್ಯಾ ಇಲ್ಲಿ ಇನ್ನೊಂದು ದೊಡ್ಡ ಹೇಳಿಕೆಯನ್ನು ನೀಡಿದೆ. ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕದ ಕಾರಣದಿಂದ ಭಾರತದ 4 ವರ್ಷಗಳು ವ್ಯರ್ಥವಾಗ್ತವೆ. ಯಾಕಂದ್ರೆ ಈ ಟ್ರಂಪ್ ಅಂತಹ ಒಬ್ಬ ನಾಯಕರಾಗಿದ್ದು ಭಾರತವು ಈ ಅಮೆರಿಕದ ಕೃತಜ್ಞತೆಯನ್ನು ಪಡೆಯಬೇಕು ಅನ್ನೋದನ್ನ ಬಯಸುತ್ತಾರೆ. ಹಾಗಾಗಿ ಈಗ ಭಾರತವು ಮತ್ತೆ ತನ್ನ 4 ವರ್ಷಗಳನ್ನ ವ್ಯರ್ಥ ಮಾಡಬೇಕೆ ಅಥವಾ ರಷ್ಯಾದೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡು ತನ್ನ ಸ್ವದೇಶಿ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯವನ್ನ ಬಲಪಡಿಸುವುದು ಉತ್ತಮವೇ? ಸೊ ಗೆಳೆಯರೇ, ಈಗ ಭಾರತ ಏನು ಮಾಡಬೇಕು ಅನ್ನೋ ನಿರ್ಧಾರ ಭಾರತದ ಕೈಯಲ್ಲೇ ಇದೆ. ಸೊ ಗೆಳೆಯರೇ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.